Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವೀಕೆಂಡ್ ಆಗಿರೋದ್ರಿಂದ ಸೊ ಬ್ಯೂಟಿ ಲೈಕ್ ಸ್ಕಿನ್ ಕೇರ್ ರೊಟೀನ ಮಾಡ್ತಿದ್ದೆ. ಸೊ ಈ ಸತಿ ಲೈಕ್ ಸಿಂಪಲ್ ಆಗಿ ಲೈಕ್ ಆಯುರ್ವೇದಿಕ್ ಟೈಪಲ್ಲಿ ಸೊ ಸ್ಕಿನ್ ಗ್ಲೋಯಿಂಗ್ ಬರೋದು ಹೇಗೆ ಅಂತ ಹೇಳಿ ಸೊ ಆ ಬೇಸಿಸ್ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಲೈಕ್ ನಾನು ಯಾವುದು ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡ್ತಿಲ್ಲ. ಲೈಕ್ ನಮ್ಮ ಸುತ್ತಮುತ್ತ ಇರುವಂಥದ್ದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದಿರುವಂಥದ್ದು, ಬೆನಿಫಿಟ್ ಆಗುವಂಥದ್ದು. ಸೊ ಫೀಸಬಲ್ ಆಗಿ ಸಿಕ್ಕಿದಾಗ ಸೊ ಇಟ್ಸ್ ಕೆಮಿಕಲ್ ಫ್ರೀ ಅಂದಾಗ ವೈ ನಾಟ್ ಟ್ರೈ ಮಾಡೋದು ಅಲ್ವಾ. ಸೊ ಕೆಲವೊಂದನ್ನ ಲೈಕ್ ನಾನು ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಾ ಇರ್ತೀನಿ. ಸೊ ಯಾವುದು ನನಗೆ ಎಫೆಕ್ಟಿವ್ ಅಂತ ಅನಿಸುತ್ತೆ, ಯಾವುದು ಸೈಡ್ ಎಫೆಕ್ಟ್ ಅಂತ ಅನಿಸಲ್ಲ. ಸೊ ಆ ಥರದನ್ನು ಮಾತ್ರ ಫಸ್ಟು ನನಗೆ ಟ್ರೈ ಮಾಡಿಕೊಂಡು ಚೆನ್ನಾಗಿ ನನಗೆ ವರ್ಕೌಟ್ ಆಗ್ತಿದೆ ಅಂದರೆ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ನನಗೆ ವರ್ಕೌಟ್ ಆಗ್ತಿದೆ, ಯೂಸ್ಫುಲ್ ಆಗಿದೆ ಆ್ಯಂಡ್ ಇಟ್ಸ್ ವೆರಿ ನ್ಯಾಚುರಲ್ ಅಫ್ಕೋರ್ಸ್. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಸೊ ಇವತ್ತಿನ ವಿಡಿಯೋ ಆ ಬೇಸಿಸ್ ಮೇಲೆ ಇರುತ್ತೆ, ನಮ್ಮ ಫೇಸ್ ಸ್ಕಿನ್ ಹೇಗೆ ಗ್ಲೋಯಿಂಗ್ ಆಗಿ ಇಟ್ಕೋಬೋದು ಅಂತ. ಲೈಕ್ ಆಯುರ್ವೇದಿಕ್ ಟೈಪಲ್ಲಿ ಇಟ್ಸ್ ನಾಟ್ ಕೆಮಿಕಲ್ ಬಟ್ ನ್ಯಾಚುರಲ್ ಆಗಿ ಹೇಗೆ ನಾವು ಚೆನ್ನಾಗಿ ಇಟ್ಕೋಬೋದು ಅಂತ. ಓಕೆನಾ? ಸೊ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇವಾಗ ತಡ ಮಾಡದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ರೆಗ್ಯುಲರ್ ಆಗಿ ಯೂಶ್ವಲಿ ನಾನು ಏನು ಮಾಡ್ತೀನಿ, ಫೇಸ್ ಪ್ಯಾಕ್ ಲೈಕ್ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀಟಾಗಿ ಆಯಿಲ್ ಹಾಕಿ, ನಾನು ಮೇಕಪ್ ಮಾಡಿರಲಿ ಮೇಕಪ್ ಮಾಡದೇ ಇರಲಿ ನನ್ನ ರೊಟೀನ್ ಹಾಗೆ ಇರುತ್ತೆ. ಆಯಿಲ್ ಹಾಕಿ ನೀಟಾಗಿ ಏನೆಲ್ಲ ಇರುತ್ತೆ ಲೈಕ್ ಕಾಜಲ್ ಆಗಿರ್ಬೋದು, ಕುಂಕುಮ ಆಗಿರ್ಬೋದು, ಅಥವಾ ನಾನು ಬೆಳಗ್ಗೆ ಹಾಕೊಂಡೋಗಿರೋ ಮಾಯ್ಶ್ಚರೈಸರ್ ಆಗಿರ್ಬೋದು, ಅದನ್ನು ನೀಟಾಗಿ ಆಯಿಲಲ್ಲಿ ನಾನು ರಿಮೂವ್ ಮಾಡ್ಕೊಳ್ತೀನಿ. ಲೈಕ್ ಕೋಕೋನಟ್ ಆಯಿಲೇ ನಾನು ಯೂಸ್ ಮಾಡೋದು, ಪ್ಯೂರ್ ಕೋಕೋನಟ್ ಆಯಿಲು. ಅದನ್ನ ಬಿಟ್ಟು ನಾನು ಬೇರೆ ಇನ್ನೇನು ಗಾರ್ನಿಯರ್ ಆಗಿರ್ಬೋದು, ಮೇಕಪ್ ರಿಮೂವರ್ ಬರುತ್ತಲ್ಲ, ಸೊ ಅದೆಲ್ಲ ನಾನೇನು ಯೂಸ್ ಮಾಡೋದಿಲ್ಲ. ಸೊ ನ್ಯಾಚುರಲ್ ಆಗಿ ನಂಗೆ ಆಯಿಲ್ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಕೋಕೋನಟ್ ಆಯಿಲು. ಸೊ ಅದಕ್ಕೆ ನಾನು ಅದನ್ನು ಯೂಸ್ ಮಾಡೋದು. ನೀಟಾಗಿ ಅದನ್ನು ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಿ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಅದಾದಮೇಲೆ ಸ್ಕ್ರಬ್ ಯೂಸ್ ಮಾಡ್ತೀನಿ. ಸೊ ಸ್ಕ್ರಬ್ ಎಲ್ಲ ಮಾಡಾದಮೇಲೆ ಫೇಸ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಓಕೆನಾ? ಸೊ ಆ ಫೇಸ್ ಪ್ಯಾಕ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಇವಾಗ ಫೇಸ್ ವಾಶ್ ಮಾಡಿಕೊಂಡು ಸ್ಕ್ರಬ್ ಆದಮೇಲೆ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂಥೇಳಿ ನಿಮ್ಮ ಹತ್ರ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಫೇಸ್ ಪ್ಯಾಕು, ನಿಮಗೆಲ್ಲ ಇಷ್ಟ ಆಗತ್ತಾ ಸೊ ಅಂತ ನೋಡೋಣ. ಇದು ನಮ್ಮ ಮನೆಯ ಪುಟ್ಟ ಗಾರ್ಡನ್. ಈ ಗಾರ್ಡನಲ್ಲಿ ನಾವು ಕೂಡ ಅಲ್ವೇರಾ ಗಿಡನ ಬೆಳೆಸಿದ್ದೀವಿ. ಸೊ ಒಂದಲ್ಲ 2 ಪಾಟ್ ಇದೆ, ಬಟ್ ಇಲ್ಲಿ ನಾನು ಒಂದೇ ಪಾಟ್ ನಿಮಗೆ ತೋರಿಸ್ತಿರೋದು. ತುಂಬ ಚೆನ್ನಾಗೇ ಬೆಳೆಸಿದ್ದಾರೆ. ಸೊ ಆ್ಯಕ್ಚುಲಿ ಮಮ್ಮಿನೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿರೋದು ಇದು. ಸೊ ಜಾಸ್ತಿ ಗಿಡ ಎಲ್ಲ ಬಂದಾಗ ಟ್ರಿಮ್ ಎಲ್ಲ ಮಾಡಿ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಸೊ ಮನೇಲಿರುವಂಥ ಅಲ್ವೇರಾ ಒಂದೇ ಒಂದು ಪೀಸ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ಇದ್ರಲ್ಲಿ ಏನು ಅಂತಂದರೆ, ನೀಟಾಗಿ ವಾಶ್ ಮಾಡಾದಮೇಲೆ ನಾನು ಈ ಥರ ಉದ್ದಕ್ಕೆ ನಿಲ್ಲಿಸ್ತಿದ್ದೀನಿ. ಯಾಕೆ ಅಂತಂದರೆ ಅದರಲ್ಲಿ ಯೆಲ್ಲೋ ಕಲರ್ ಒಂದು ಲೋಳೆ ಥರ ಬರುತ್ತೆ. ಸೊ ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಇಚ್ಚಿಂಗ್ ಆಗುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ನೀಟಾಗೆಲ್ಲ ವಾಶ್ ಮಾಡಿ ತುದಿನ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅಲೋವೆರಾ ಜೆಲ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಪ್ಯಾಕ್ ರೆಡಿಯಾಗಿದೆ. ಇವಾಗ ನಾನು ಫೇಸ್ ವಾಶ್ ಮಾಡಾಯಿತು. ಸೊ ಸ್ಕ್ರಬ್ಬು ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇದನ್ನು ನೀಟಾಗಿ ಕಂಪ್ಲೀಟಾಗಿ ಅಪ್ಲೈ ಮಾಡಾದಮೇಲೆ ಹೇಗೆ ಕಾಣ್ತದೆ ಅಂತ ನೀಟಾಗಿ ಇವಾಗ ಪ್ಯಾಕ್ನ ಹಾಕ್ಕೊಂಡಾಯಿತು. ಇವಾಗ ಒಂದು 10-15 ಮಿನಿಟ್ಸ್ ಡ್ರೈ ಆಗೋ ತನಕ ಇಡ್ತೀನಿ. ಅದಾದಮೇಲೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಮಗೆ ಗೊತ್ತಿರೋಂಗೆ ಎಷ್ಟು ಸ್ಕಿನ್ ಬೆನಿಫಿಟ್ಸ್ ಇದೆ. ಸೊ ಇದರಿಂದ ನಾವು ನ್ಯಾಚುರಲ್ ಆಗಿ ನಮ್ಮ ಮನೇಲಿರುವಂಥದ್ದೇ ನಾವು ಯೂಸ್ ಮಾಡಿ, ನಮ್ಮ ಮನೇಲೇ ನ್ಯಾಚುರಲ್ ಆಗಿದೆ ಅಲೋವೆರಾ. ಸೊ ಅದನ್ನೇ ನಾನು ತೊಗೊಂಡು ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇದೆಲ್ಲ ಲೈಕ್ ನಮ್ಮ ಹಳೆಯ ಕಾಲದಿಂದೆಲ್ಲ ಯೂಸ್ ಮಾಡ್ಕೊಂಡು ಬರ್ತಿದ್ರು. ಸೊ ತುಂಬಾ ಎಫೆಕ್ಟ್ ಕೊಡುತ್ತೆ. ಸೊ ನೋಡೋಣ. ಸೊ ಒಂದು 15-20 ಮಿನಿಟ್ಸ್ ಇದು ಸ್ವಲ್ಪ ಡ್ರೈ ಆದಮೇಲೆ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಬಿಫೋರ್ ಆ್ಯಂಡ್ ಆಫ್ಟರ್ ಎಫೆಕ್ಟ್ ಹೇಗೆ ಗ್ಲೋ ಇರುತ್ತೆ ಅಂತ.
ಚರಾ. ಸೊ ನೋಡಿದ್ರ ಎಷ್ಟು ಗ್ಲೋ ಬಂದಿದೆ ಅಂತ. ನ್ಯಾಚುರಲ್ ಆಗಿ ನಮ್ಮ ಮನೇಲಿ ಏನು ಸಿಗುತ್ತೋ ಅದನ್ನೇ ಬಳಸಿ ನಮ್ಮ ಸ್ಕಿನ್ನ ನಾವು ಮೇಂಟೈನ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಇಟ್ಕೋಬೋದು. ಲೈಕ್ ನಾನು ಪ್ರಿಫರ್ ಮಾಡೋದಿಲ್ಲ, ಆಚೆ ಕಡೆ ಅಲೋವೆರಾನು ಸಿಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ನ್ಯಾಚುರಲ್ ಆಗಿ ಮಾಸ್ಕ್ನ ಅದು ಫೇಸ್ ಪ್ಯಾಕ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಆಗಿನ ಕಾಲದೆಲ್ಲ ನೋಡಿ, ಸೊ ಅದೆಲ್ಲ ನ್ಯಾಚುರಲ್ ಆಗಿ ಅವರೆಲ್ಲ ಬಳಸ್ತಿದ್ದು. ಆ್ಯಂಡ್ ಅವರೆಲ್ಲ ಇವಾಗೆಲ್ಲ ಎಲ್ಲ ಸೇಲ್ ಮಾಡ್ತಾರೆ, ಅದನ್ನೆಲ್ಲ ಏನು ಮಾಡ್ತಾರೆ, ಸೊ ಅಲೋವೆರಾದಿಂದನೇ ತಾನೇ ಎಲ್ಲ ಒಂದು ಸ್ವಲ್ಪ ಪ್ರಿಸರ್ವೇಟಿವ್ ಹಾಕ್ತಾರೆ, ಆ್ಯಂಡ್ ಅದಕ್ಕೆ ಸ್ವಲ್ಪ ಏನಾದರೂ ಫ್ರೇಗ್ರೆನ್ಸ್ ಹಾಕ್ತಾರೆ, ಆಮೇಲೆ ಅದನ್ನು ಮಾರ್ಕೆಟಿಗೆ ಬಿಡ್ತಾರೆ. ಸೊ ನ್ಯಾಚುರಲ್ ಆಗಿ ನಮ್ಮನೆ ಹತ್ರ ಇರುವಂಥದ್ದೇ. ಇಲ್ಲ ಅಂತಂದರೆ ಒಂದು ಚಿಕ್ಕದಾಗಿ ಒಂದು ಪ್ಲ್ಯಾಂಟ್ ಹಾಕ್ಕೊಂಡ್ರು ನಡೆಯುತ್ತೆ, ಸೊ ಅದು ದೊಡ್ಡದಾಗಿ ಬೆಳೆಯುತ್ತೆ. ಸೊ ನ್ಯಾಚುರಲ್ ಆಗಿ ನಾವು ಏನೇ ಮಾಡಿದ್ರು ಸರಿ. ಸೊ ನನಗೇನೋ ನ್ಯಾಚುರಲ್ ತುಂಬ ಇಷ್ಟ ಆಗುತ್ತೆ, ರಾದರ್ ದೆನ್ ಮಾರ್ಕೆಟಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್ಗಿಂತ ನ್ಯಾಚುರಲ್ ಇಷ್ಟ ಆಗುತ್ತೆ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಾದಮೇಲೆ ನಿಮಗೂ ಕೂಡ ಎಫೆಕ್ಟಿವ್ ಆಗಿತ್ತಾ, ನಿಮಗೂ ಕೂಡ ಚೆನ್ನಾಗಿ ಅನ್ನಿಸ್ತಾ ಅಂತ ಹೇಳಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಓಕೆನಾ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಾ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.